ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಿಸ್ಟರ್ಸ್ ಕುಕಿಂಗ್ ಚಾನೆಲ್. ನಾನಿವತ್ತು ತುಂಬಾ ವಿಶೇಷವಾಗಿ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಹಬ್ಬವಾದ ಗೌರಿ ಗಣೇಶ ಹಬ್ಬದ ಸ್ಪೆಷಲ್ ಕಡುಬು ಮತ್ತು ಮೋದಕ ಮಾಡ್ತಾಯಿದ್ದೀನಿ. ಗಣೇಶನಿಗೆ ತುಂಬಾ ಪ್ರಿಯವಾದ ಈ ರೆಸಿಪಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಒಂದು ಬಾಣಲೆಗೆ 2.5 ಗ್ಲಾಸ್ ಆಗೋಷ್ಟು ನೀರು ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಉಪ್ಪು ಹಾಕ್ಕೊಂಡು 1.5 ಸ್ಪೂನ್ ಆಗೋಷ್ಟು ತುಪ್ಪನ ಹಾಕ್ಕೊಂಡು ಆ ನೀರನ್ನು ಕುದಿಯೋಕ್ಕೆ ಬಿಟ್ಟಿದ್ದೀನಿ. ಅದು ಕುದಿಯೋ ಟೈಮಲ್ಲಿ ನಾವು 1 ಕಪ್ ಆಗೋಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗತ್ತೆ. ಯಾವುದೇ ಗಂಟು ಇಲ್ಲದೆ ಇರೋ ರೀತಿಯಲ್ಲಿ ನಾವು ಅದನ್ನು ಮಿಕ್ಸ್ ಮಾಡ್ಕೊಬೇಕು. ಅದಕ್ಕೆ ಮತ್ತೆ 1 ಸ್ಪೂನ್ ಆಗೋಷ್ಟು ತುಪ್ಪನ ಆ್ಯಡ್ ಮಾಡಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ಥರ ಮಿಕ್ಸ್ ಮಾಡಿ ನಾವು ಇದನ್ನು ಲೋ ಫ್ಲೇಮಲ್ಲೇ 1-2 ನಿಮಿಷ ಹಾಗೆ ಬಿಡಬೇಕು. ಇಲ್ಲಿ ನಾನು ಕಡುಬು ಮತ್ತು ಮೋದಕ ಸ್ಟಫಿಂಗ್ ಮಾಡೋದಕ್ಕೆ 2-3 ಸ್ಪೂನ್ ಆಗೋಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪನ ಹಾಕ್ಕೊಂಡು ನಾವು ಹಸಿ ಕೊಬ್ಬರಿನ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದನ್ನು ರುಬ್ಕೊಂಡಿದ್ದೀನಿ. ಸೊ ಈ ಕೊಬ್ಬರಿ ತುರಿನ 1.5 ಕಪ್ ಆಗೋಷ್ಟು ಹಾಕ್ಕೊತಾ ಇದ್ದೀನಿ. ಇದನ್ನು ನಾವು ತುಪ್ಪದಲ್ಲಿ ಚೆನ್ನಾಗಿ ಹುರ್ಕೊಬೇಕಾಗತ್ತೆ. ಈ ಥರ ಸ್ಟಫಿಂಗ್ ಮಾಡೋದಕ್ಕೆ ಬೇರೆ ಬೇರೆ ರೀತಿಯಲ್ಲಿ ಎಲ್ಲರೂ ಮಾಡ್ತಾರೆ. ನಾನು ತುಂಬ ಸುಲಭ ವಿಧಾನದಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬಾ ಸಿಂಪಲ್ಲಾಗಿ ಮಾಡ್ಕೊಬೋದು. ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಈ ಥರ ತುಪ್ಪದಲ್ಲೇ ನಾವು ಚೆನ್ನಾಗಿ 2-3 ನಿಮಿಷ ಫ್ರೈ ಮಾಡ್ಕೊಬೇಕಾಗತ್ತೆ ಕೊಬ್ಬರಿನ. ಈಗ ನಾನು ಇದಕ್ಕೆ 1/4 ಕಪ್ ಆಗೋಷ್ಟು ಬೆಲ್ಲನ ಆ್ಯಡ್ ಮಾಡ್ತಾಯಿದ್ದೀನಿ. ಬೆಲ್ಲನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಕೊಬ್ಬರಿ ಜೊತೆ. ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ಈಗ ನಾನು ಅದಕ್ಕೆ 1/4 ಸ್ಪೂನ್ ಆಗೋಷ್ಟು ಎಳ್ಳು ಹಾಕ್ಕೊತಾ ಇದ್ದೀನಿ. ಅದ್ರ ಜೊತೆಗೆ ಇನ್ನೂ 1/4 ಸ್ಪೂನ್ ಆಗೋಷ್ಟು ಗಸಗಸೆ ಹಾಕ್ಕೊಳ್ತಾ ಇದ್ದೀನಿ. ಇವೆರಡೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಇದು ತುಂಬಾ ಸಿಂಪಲ್ಲಾಗಿ ಮಾಡ್ಕೊಬೋದು. ತುಂಬ ಕಡಿಮೆ ಸಮಯ ತಗೊಳುತ್ತೆ ಇದು ಮಾಡೋದಕ್ಕೆ. ಸೊ ಇಷ್ಟು ಮಾಡಿಕೊಂಡು ನಾವು ಇದನ್ನು 2 ನಿಮಿಷ ಚೆನ್ನಾಗಿ ಬೇಯಿಸ್ಕೊಬೇಕಾಗತ್ತೆ. ಅದಕ್ಕೆ ಒಂದು ಸ್ವಲ್ಪ ಏಲಕ್ಕಿ ಪೌಡರ್ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಸೊ ಇವಾಗ ನಮಗೆ ಸ್ಟಫಿಂಗ್ ಮಾಡೋದಕ್ಕೆ ನಮಗೆ ಹೂರ್ಣ ರೆಡಿಯಾಗಿದೆ. ಈಗ ನಾನು ಅಕ್ಕಿ ಹಿಟ್ಟನ್ನ ತೊಗೊಂಡು ಚೆನ್ನಾಗಿ ಅದನ್ನು ನಾದ್ಕೊತಾ ಇದ್ದೀನಿ. ಸೊ ಚೆನ್ನಾಗಿ ಈ ಥರ ಮಾಡೋದ್ರಿಂದ ನಮಗೆ ಮೋದಕ ಮತ್ತು ಕಡುಬು ತುಂಬ ಚೆನ್ನಾಗಿ ಬರುತ್ತೆ. ಸೊ ಈ ಥರ ಮಾಡಿ ಆದಮೇಲೆ ನಾವು ಸ್ವಲ್ಪ ಹಿಟ್ಟನ್ನ ತಗೊಂಡು ನಾವು ಕಡುಬು ಶೇಪಲ್ಲಿ ಮತ್ತು ಮೋದಕ ಶೇಪ್ಗೆ ಮಾಡ್ಕೊಬೇಕಾಗತ್ತೆ. ನಾವು ಸ್ವಲ್ಪ ಹಿಟ್ಟನ್ನ ತಗೊಂಡು ಈ ಥರ ಬಾಳೆ ಎಲೆ ಮೇಲೆ ತಟ್ಕೊಂಡು ನಾವು ಕಡುಬು ಮೌಲ್ಡಲ್ಲಿ ಅದನ್ನು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಸ್ಟಫಿಂಗ್ ಮಾಡೋದಕ್ಕೆ 1 ಸ್ಪೂನ್ ಆಗೋಷ್ಟು ಸ್ಟಫಿಂಗ್ನ ಹಾಕ್ಕೊಬೇಕಾಗತ್ತೆ. ಹಾಕ್ಕೊಂಡು ಚೆನ್ನಾಗಿ ಪ್ರೆಸ್ ಮಾಡಬೇಕು. ಅದನ್ನು ಪ್ರೆಸ್ ಮಾಡಿ ತೆಗೆದ್ರೆ ನೋಡಿ ನಮಗೆ ಅದು ಹೊರಗಡೆ ಇರೋ ಭಾಗನೆಲ್ಲ ರಿಮೂವ್ ಮಾಡಬೇಕಾಗತ್ತೆ. ನೋಡಿ ನಮಗೆ ಈ ಥರ ರೆಡಿ ಆಗುತ್ತೆ ಕಡುಬು. ಸೊ ಎಲ್ಲನೂ ಇದೇ ರೀತಿ ನಾನು ಮಾಡ್ಕೊತಾ ಇದ್ದೀನಿ. ನೋಡಿ ಈ ಥರ ನಾನು ಕಡುಬುನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದೇ ರೀತಿ ನಾನು ಮೋದಕ ಮಾಡೋದಕ್ಕೂ ಮೋದಕ ಮೌಲ್ಡ್ ತೊಗೊಂಡಿದ್ದೀನಿ. ಇದಕ್ಕೂ ಕೂಡ ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡು ಚೆನ್ನಾಗಿ ಅದು ಸುತ್ತು ಪ್ರೆಸ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ
ಸ್ಟಫಿಂಗ್ ಮಾಡಿ ಅದರ ಮೇಲೆ ಕೂಡ ಅಕ್ಕಿ ಹಿಟ್ಟನ್ನ ಹಾಕಿ ಚೆನ್ನಾಗಿ ಕವರ್ ಮಾಡಿ ಅದನ್ನು ಓಪನ್ ಮಾಡಿ ತೆಗೆದ್ರೆ ನಮಗೆ ಮೋದಕ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ನಾನು ಅದೇ ರೀತಿ ಎಲ್ಲನೂ ಮಾಡ್ಕೊತಾ ಇದ್ದೀನಿ. ನೀಟಾಗಿ ಕವರ್ ಮಾಡ್ಕೊಬೇಕು ಅದನ್ನು ಸ್ಟಫಿಂಗ್ ಹಾಕಿ ಆದಮೇಲೆ. ಅದಾದಮೇಲೆ ಓಪನ್ ಮಾಡಿದ್ರೆ ನೋಡಿ ನಮಗೆ ಮೋದಕ ಚೆನ್ನಾಗಿ ಬರುತ್ತೆ. ಸೊ ಇದೇ ರೀತಿ ಎಲ್ಲನೂ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ. ಇದೆಲ್ಲನೂ ಇದೇ ರೀತಿ ಮಾಡಿ ಆದಮೇಲೆ ನಾನಿವಾಗ ಇದನ್ನು ನಾವು ಸ್ಟೀಮ್ಗೆ ಇಡಬೇಕಾಗತ್ತೆ. ಇಡ್ಲಿ ಪಾತ್ರೆ ತಗೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಇಡ್ಲಿ ತಟ್ಟೆಗಳ ಮೇಲೆ ಬಾಳೆ ಎಲೆಯಲ್ಲಿ ಹಾಕ್ಬಿಟ್ಟು ಒಂದೊಂದಾಗಿ ನಾನು ಅದನ್ನು ಮಡಚಿ ಸ್ಟೀಮ್ಗೆ ಇಡ್ತಾಯಿದ್ದೀನಿ. ಸೊ ಎಲ್ಲನೂ ಅದರೊಳಗೆ ಹಾಕ್ಬಿಟ್ಟು ಒಂದು 5 ನಿಮಿಷ ಇದನ್ನು ಸ್ಟೀಮ್ಗೆ ಇಟ್ಟರೆ ನಮಗೆ ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿರುವಂತಹ ಮೋದಕ ಮತ್ತು ಕಡುಬು ರೆಡಿಯಾಗತ್ತೆ. ನಮ್ಮ ಗಣೇಶ ದೇವರಿಗೆ ಇಷ್ಟವಾಗಿರುವಂತಹ ಮೋದಕ ಮತ್ತು ಕಡುಬು ರೆಡಿಯಾಗಿದೆ. ತುಂಬ ಸಿಂಪಲ್ಲಾಗಿ ನಾವು ಇದನ್ನು ಮಾಡ್ಕೊಬೋದು. ಸೊ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ದೇವರು ನಿಮಗೆ ಆಯುಷು ಆರೋಗ್ಯ ನೀವು ಬಯಸಿದ್ದೆಲ್ಲ ಕೊಡಲಿ ಅಂತ ದೇವರಲ್ಲಿ ಕೇಳ್ಕೊತೀನಿ. ಥ್ಯಾಂಕ್ ಯು.